ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ತಮಿಳುನಾಡು ರಾಜಕಾರಣದಲ್ಲಿ ಸಾಕಷ್ಟು ಹೈಡ್ರಾಮಾ ನಡೀತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ರಾಜಕೀಯ ಅನುಭವ ಇಲ್ಲದಂತಹ ಸಂದರ್ಭದಲ್ಲಿ ಉಳಿದಂತಹ ಪಕ್ಷಗಳು ಹೇಗೆಲ್ಲ ಆಟ ಆಡಿಸಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನನಗೆ ಅನ್ಸೋದೇನಪ್ಪ ಅಂದ್ರೆ, ಆರಂಭಿಕ ಹಂತದಲ್ಲೇ ಹೀಗೆ ಆಗ್ತಾ ಇದೆ. ಇನ್ನು 5 ವರ್ಷಗಳ ಕಾಲ ಅದು ಯಾವ ರೀತಿಯಾಗಿ ಹೆಣಗಾಡಬೇಕು, ಇನ್ನು ಏನೇನಿದೆಯೋ ಗೊತ್ತಿಲ್ಲ. ಈಗ ಟಿವಿಕೆ ಪಕ್ಷ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ಟಿವಿಕೆ ಮೇಲೆ ಜನ ಸಾಕಷ್ಟು ಭರವಸೆಯನ್ನ ಇಟ್ಟಿದ್ದಾರೆ. ನಾವು ಅಂದುಕೊಳ್ಳೋಣ ಟಿವಿಕೆ ಒಳ್ಳೆ ಕೆಲಸವನ್ನ ಮಾಡಬಹುದು ಎನ್ನುವಂತ ರೀತಿಯಲ್ಲಿ. ಆದ್ರೆ ಇದೀಗ ಅವರು ಮೈತ್ರಿ ಸರ್ಕಾರವನ್ನ ರಚನೆ ಮಾಡಬೇಕಾಗಿದೆ. ಉಳಿದ ಪಕ್ಷಗಳು ಇವರು ಒಳ್ಳೆ ಕೆಲಸವನ್ನ ಮಾಡೋದಕ್ಕೆ ಬಿಡ್ತಾರ? ಹಾಗಾದ್ರೆ ಈಗಲೇ ಈ ಪರಿಯಾಗಿ ಆಟ ಆಡಿಸ್ತಾ ಇದ್ದಾರೆ. ಮುಂದೆ ಇನ್ನು ಯಾವ್ಯಾವ ಡಿಮ್ಯಾಂಡ್ಗಳನ್ನು ಇಡ್ತಾರೋ, ಯಾವ್ಯಾವ ಯೋಜನೆಗಳನ್ನು ತರೋದಕ್ಕೆ ಹೋದಾಗ ಅಡ್ಗಾಲ ಹಾಕ್ತಾರೋ, ಇನ್ನು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಬ್ಲಾಕ್ ಮೇಲ್ ಮಾಡ್ತಾರೋ ಗೊತ್ತಿಲ್ಲ. ಹಾಗಂದ ಮಾತ್ರಕ್ಕೆ ಟಿವಿಕೆ ಅತ್ಯದ್ಭುತ, ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ, ತಮಿಳುನಾಡನ್ನೇ ಬದಲಾಯಿಸಿಬಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಹೊಸ ಪಕ್ಷ, ಹೊಸ ಭರವಸೆ, ಹೊಸ ನಿರೀಕ್ಷೆ ಎಲ್ಲವೂ ಕೂಡ ಸಹಜವಾಗಿ ಇದ್ದೇ ಇದೆ. ಅವರು ಆ ಜನರ ಭರವಸೆ ಏನು ಇಟ್ಟಿದ್ದಾರೆ ಅದನ್ನು ಈಡೇರಿಸಬೇಕಂತ ಹೋದ್ರೂ ಕೂಡ ಉಳಿದ ಪಕ್ಷಗಳ ಅವಕಾಶವನ್ನ ಮಾಡಿಕೊಡುತ್ತವ ಎನ್ನುವಂಥ ಪ್ರಶ್ನೆ ಈಗಲೇ ಮೂಡೋದಿಕ್ಕೆ ಶುರುವಾಗಿದೆ. ಯಾಕಂದ್ರೆ ಆರಂಭಿಕ ಹಂತದಲ್ಲೇ ಎಷ್ಟರ ಮಟ್ಟಿಗೆ ಅಡ್ಡಗಾಲು, ಆರಂಭಿಕ ಹಂತದಲ್ಲೇ ಬ್ಲಾಕ್ ಮೇಲು, ಬೇಕಾದ ರೀತಿಯಲ್ಲಿ ಆಟ ಆಡಿಸೋದು. ನೋಡಿ, VCK ಎನ್ನುವಂಥ ಒಂದು ಸಣ್ಣ ಪಕ್ಷ, ಅವರು ಶಾಸಕರಿರೋದು ಇಬ್ಬರು. ಆದ್ರೆ ಇದೀಗ ಇಡೀ ಟಿವಿಕೆ ಭವಿಷ್ಯವನ್ನು ನಿರ್ಧರಿಸ್ತಾ ಇದೆ, ಅಥವಾ ಇಡೀ ಟಿವಿಕೆಯನ್ನ ಇದೀಗ ಶೇಕ್ ಮಾಡುವ ಹಂತದವರೆಗೆ ಬಂದು ನಿಂತು ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಹೈಡ್ರಾಮಾ ನಡೀತಾ ಇದೆ, ನಾಟಕೀಯ ಬೆಳವಣಿಗೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ, ನಾನು ಕೂಡ ನಿನ್ನೆ ವಿಡಿಯೋವನ್ನ ಮಾಡಿದ್ದೆ, ವಿಜಯ್ ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅಂತ ಹೇಳಿ. ಆದ್ರೆ ರಾತ್ರೋರಾತ್ರಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿ ಹೋಗಿಬಿಟ್ಟಿದೆ. ಬೆಂಬಲವನ್ನ ಕೊಟ್ಟಂತವರು ನಾವು ಬೆಂಬಲ ಕೊಡ್ತಿಲ್ಲಪ್ಪ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ನ ಶಾಸಕರು ಬೆಂಗಳೂರಿನ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. DK ಶಿವಕುಮಾರ್ ಅವರಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ AMMK ಪಕ್ಷದ ದಿನಕರನ್ ರಾಜ್ಯಪಾಲರನ್ನ ಭೇಟಿಯಾಗಿ ಟಿವಿಕೆ ಪಕ್ಷದ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ. ಇನ್ನೊಂದು ಕಡೆಯಿಂದ ಟಿವಿಕೆ ಪಕ್ಷದಲ್ಲಿ ಒಬ್ಬರು ಸುಪ್ರೀಂ ಕೋರ್ಟ್ನ ಮೆಟ್ಲೇರಿದ್ದಾರೆ. ಅಂದ್ರೆ ವಿಪರೀತ ಹೈಡ್ರಾಮಾ, ನಾಟಕ ಎಲ್ಲವೂ ಕೂಡ ನಡೀತಾ ಇದೆ. ಹಾಗಾದ್ರೆ ಏನೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿಮ್ಮ ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಅಂಥ ಯಾವುದೇ ಸಮಸ್ಯೆಯೂ ಕೂಡ ಇಲ್ಲ. ಅಲ್ಲಿ ಬಹುಮತವನ್ನ ಪಡೆದುಕೊಳ್ತು ಬಿಜೆಪಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, 207. ಅಲ್ಲಿ ಸುವೇಂದು ಅಧಿಕಾರಿಯನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಲಾಯಿತು. ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ. ಸುವೇಂದು ಅಧಿಕಾರಿಯ ಬದುಕಿಗೆ ಸಂಬಂಧಪಟ್ಟಾಗ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಡೀಟೇಲ್ ಅನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ದೇನೆ. ಕುತೂಹಲ ಇದ್ರೆ ಅದನ್ನು ಹೋಗಿ ಗಮನಿಸಬಹುದು. ಆದ್ರೆ ಈ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ತಮಿಳುನಾಡಲ್ಲಿ ಇಲ್ಲ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 118 ಸರಳ ಬಹುಮತ. ಆದ್ರೆ ಇವರು ಬಂದು ತಲುಪಿದ್ದು 108ಕ್ಕೆ ಟಿವಿಕೆ. ಅದರಲ್ಲೂ ವಿಜಯ್ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಒಂದಕ್ಕೆ ಸಹಜವಾಗಿ ರಾಜೀನಾಮೆ ಕೊಡಬೇಕು. ಅಲ್ಲಿಗೆ ಟಿವಿಕೆ ಸ್ಥಾನ 107ಕ್ಕೆ ಬಂದು ಉಳಿಯುತ್ತೆ. 118ನ ರೀಚ್ ಆಗಬೇಕು ಅಂದ್ರೆ ಇನ್ನೆಷ್ಟು ಶಾಸಕರ ಬೆಂಬಲ ಬೇಕು ಅದನ್ನು ನೀವೇ ಲೆಕ್ಕವನ್ನ ಹಾಕಿ. ಅದಾದ ಬಳಿಕ ನಿನ್ನೆ ಆದಂತ ಬೆಳವಣಿಗೆ ಏನು? ಮೊದಲಿಗೆ ಕಾಂಗ್ರೆಸ್ ಬೆಂಬಲವನ್ನ ಘೋಷಣೆ ಮಾಡಿತ್ತು. DMK ಮೈತ್ರಿಯನ್ನ ಕಟ್ ಮಾಡಿಕೊಂಡ್ರು. ಅವರು ಸೀದಾ ಟಿವಿಕೆ ಜೊತೆಗೆ ಬಂದ್ರು. ಅವರ 5 ಶಾಸಕರು ಬೆಂಬಲವನ್ನ ಕೊಟ್ಟರು. ನಮಗೆ 2 ಸಚಿವ ಸ್ಥಾನ ಬೇಕು ಅಂತ ಕೇಳಿದ್ರು. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಆಗಿರುವಂತ ಕಾರಣಕ್ಕಾಗಿ ಟಿವಿಕೆ ಕೂಡ ಅನಿವಾರ್ಯ ಒಪ್ಕೊಳ್ತು. ಆಯ್ತು, ನಿಮಗೆ 2 ಸಚಿವ ಸ್ಥಾನವನ್ನ ಕೊಡ್ತೀವಿ ಅಂತ ಹೇಳಿ. ಹೀಗಾಗಿ ಕಾಂಗ್ರೆಸ್ನ ಏನು ಸಮಸ್ಯೆಯೂ ಕೂಡ ಇಲ್ಲ. ಈಗ DMK ಜೊತೆಗೆ ಮೈತ್ರಿನ ಕಳೆದುಕೊಂಡಿದ್ದಕ್ಕೆ ಬಿಡಿ, ಅವರ ನಡುವೆ ಒಂದಷ್ಟು ತಿಕ್ಕಾಟ, ಜಟಾಪಟಿ ಎಲ್ಲವೂ ಕೂಡ ನಡೀತಾ ಇದೆ. ಹಿಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಒಟ್ಟಾರೆ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತು. ಅಲ್ಲಿಗೆ ಎಷ್ಟಾಯ್ತು? ಟಿವಿಕೆ 107 + 5 ಅಂದ್ರೆ 112ಕ್ಕೆ ಬಂದು ತಲುಪಿ ಬಿಡ್ತು. ಅದಾದ ಬಳಿಕ 118 ರೀಚ್ ಆಗಬೇಕು ಅಂದ್ರೆ ಇನ್ನು 6 ಬೇಕಿತ್ತು. ನಿನ್ನೆ ಒಂದಷ್ಟು ದಿಢೀರ್ ಅಂತ ಬೆಳವಣಿಗೆಗಳು ಆಗಿಬಿಟ್ವು. ಮೊದಲಿಗೆ CPI ಮತ್ತೆ CPM ಎಡಪಕ್ಷಗಳು ಅವ್ರು ಹೇಳಿದ್ರು, ನಾವು ಬೆಷರತ್ ಬೆಂಬಲವನ್ನ ಘೋಷಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ಸೆಕ್ಯುಲರ್ ಸರ್ಕಾರ ಬರಬೇಕು, ಇಲ್ಲ ಅಂತ ಆಗ್ಬಿಟ್ರೆ ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಆಗುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ, ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಬೆಂಬಲವನ್ನ ಕೊಡ್ತಿದ್ದೇವೆ ಅಂತ ಹೇಳಿದ್ರು. ಅವರು ಕೂಡ ಒಂದು ಟ್ವಿಸ್ಟ್ ಅನ್ನ ಇಟ್ರು. ಏನಂತ? ನಾವು ಬೆಂಬಲ ಕೊಡ್ತಿದ್ದೀವಿ ಹೌದು, ಆದ್ರೆ ನಾವು ಮೈತ್ರಿ ಮಾತ್ರ DMK ಜೊತೆಗೆ ಇರುತ್ತೆ. ನಮ್ದಿದು ಬಾಹ್ಯ ಬೆಂಬಲ, ನಿಮ್ಮ ಕ್ಯಾಬಿನೆಟ್ ನಲ್ಲಿ ನಾವ್ಯಾರು ಕೂಡ ಇರೋದಿಲ್ಲ. ನಾವು ಸರ್ಕಾರ ರಚನೆ ಆಗಬೇಕು ಎನ್ನುವ ಕಾರಣಕ್ಕೆ ಬಾಹ್ಯ ಬೆಂಬಲವನ್ನ ಮಾತ್ರ ಕೊಡ್ತಿದ್ದೇವೆ ಎನ್ನುವಂತ ರೀತಿಯಲ್ಲಿ. ಈ ರೀತಿಯಾಗಿ ಬಾಹ್ಯ ಬೆಂಬಲವನ್ನ ಕೊಟ್ಟಾಗ ಮುಂದೆ ಏನು ಬೇಕಾದ್ರೂ ಆಗ್ಬೋದು, ಅದನ್ನು ಕೂಡ ಹೇಳಕ್ಕಾಗಲ್ಲ ಬಿಡಿ. ಒಟ್ಟಾರೆಯಾಗಿ ಎಡಪಕ್ಷಗಳು ಬೆಂಬಲವನ್ನ ಕೊಟ್ಟವು. ಅಲ್ಲಿಗೆ ಎಷ್ಟು ಆಯ್ತು? 112 ಇದ್ದಿದ್ದು +4 ಆಯ್ತು. ಅಲ್ಲಿಗೆ 116 ರೀಚ್ ಆಗಿಬಿಟ್ರು. ಅದಾದ ಬಳಿಕ ಎಲ್ಲರೂ ಅಂದ್ಕೊಂಡ್ರು ಇನ್ನೇನ್ ಸಮಸ್ಯೆ ಎಲ್ಲ, VCK ಆರಾಮಾಗಿ ಬೆಂಬಲವನ್ನ ಕೊಡುತ್ತೆ ಎನ್ನುವಂತ ರೀತಿಯಲ್ಲಿ. ಅದಾದ ಬಳಿಕ VCK ಕಡೆಯಿಂದಲೂ ಕೂಡ ಬೆಂಬಲ ಘೋಷಣೆ ಎನ್ನುವಂತ ಸುದ್ದಿ ಬಂತು. ಅವ್ರ ಬೆಂಬಲವನ್ನ ಘೋಷಣೆ ಕೂಡ ಮಾಡಿದ್ರು. ಅಲ್ಲಿ 118 ಆಯ್ತು. ಅದಾದ ಬಳಿಕ ಇನ್ನೊಂದು ಗುಡ್ ನ್ಯೂಸ್ ಟಿವಿಕೆಗೆ ಏನಂದ್ರೆ, IUML ಎನ್ನುವಂತ ಮುಸ್ಲಿಂ ಲೀಗ್ ಪಕ್ಷ ಇದೆಯಲ್ಲ, ಅದರಲ್ಲಿ 2 ಶಾಸಕರಿದ್ದಾರೆ, ಒಬ್ಬರು ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ 119 ಆಯ್ತು. ಅದಾದ ಬಳಿಕ ಇನ್ನೊಂದು ಸುದ್ದಿ ಬಂತು, AMMK ಎನ್ನುವಂತ ಪಕ್ಷ ಇದೆಯಲ್ಲ, ದಿನಕರನ್ ಅವರ ಪಕ್ಷ, ಅವ್ರ ಪಕ್ಷದಲ್ಲಿ ಕಾಮರಾಜ್ ಎನ್ನುವಂತ ಓರ್ವ MLA ಇದ್ದಾರೆ, ಅವರು ಕೂಡ ಬೆಂಬಲವನ್ನು ಕೊಟ್ಬಿಟ್ಟಿದ್ದಾರೆ ಅಂತ. ಅಲ್ಲಿ 120 ಆಯ್ತು.
ಆರಾಮ್ ಸೇಫ್ 120 ಶಾಸಕರು ಸಿಕ್ಬಿಟ್ರೆ ಆರಾಮಾಗಿ ಸರ್ಕಾರ ರಚನೆಯನ್ನ ಮಾಡಬಹುದು ಎನ್ನುವಂತ ರೀತಿಯಲ್ಲಿ ವಿಜಯ್ ಕೂಡ ಅಂದ್ಕೊಂಡ್ರು. ಅದೇ ಶಾಸಕರ ಪಟ್ಟಿಯನ್ನ ಇಟ್ಕೊಂಡು ರಾಜ್ಯಪಾಲರನ್ನ ಭೇಟಿಯಾದ್ರು. ರಾಜ್ಯಪಾಲರ ಮುಂದೆ 116 ಶಾಸಕರ ಸಹಿಯನ್ನ ಕೊಟ್ಟರು. ಸ್ವಲ್ಪ ಹೊತ್ತಿಗೆ ವಿಸಿಕೆ ಕಡೆಯಿಂದ ರಾಜ್ಯಪಾಲರಿಗೆ ಒಂದು ಪತ್ರ ಬರುತ್ತೆ ಎನ್ನುವಂತ ರೀತಿಯಲ್ಲಿ ವಿಜಯ್ ಭರವಸೆಯನ್ನ ಕೊಟ್ಟು ಬಂದಿದ್ರು. ಹೀಗಾಗಿ ರಾಜ್ಯಪಾಲರು ಕೂಡ ಅದನ್ನ ಪರಿಶೀಲನೆಗೆ ಒಳಪಡಿಸಿದ್ರು. ರಾಜ್ಯಪಾಲರ ಮುಂದೆ ಇನ್ಯಾವ ಆಯ್ಕೆಯೂ ಕೂಡ ಇರಲಿಲ್ಲ. 2 ಬಾರಿ ಅವರು ನಿರಾಕರಣೆಯನ್ನ ಮಾಡಿದ್ರು, ಅದಕ್ಕೆ ಟೀಕೆಯನ್ನ ಕೂಡ ಎದುರಿಸಿದ್ರು. ಅದಾದ ಬಳಿಕ ಇದೀಗ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇತ್ತು. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ರಾಜ್ಯಪಾಲರು ಆಹ್ವಾನವನ್ನ ಕೊಡಬಹುದಿತ್ತು. ಪ್ರಮಾಣ ವಚನ ಸ್ವೀಕರಿಸೋದಿಕ್ಕೆ ಸಮಯ ನಿಗದಿ ಆಗುವಂತ ಸಾಧ್ಯತೆ ಇತ್ತು. ಅಲ್ಲಿ ಸಿಕ್ಕಿಬಿಡ್ತು ನೋಡಿ ಟ್ವಿಸ್ಟು. ಒಳಗೊಳಗೆ ಏನು ಬೆಳವಣಿಗೆ ಆಯ್ತು ಗೊತ್ತಿಲ್ಲ. ವಿಸಿಕೆ ಹೇಳುತ್ತೆ, ವಿಸಿಕೆಯಿಂದ ರಾಜ್ಯಪಾಲರಿಗೆ ಪತ್ರ ರವಾನೆ ಆಗ್ಲೇ ಇಲ್ಲ. ಅವ್ರು ಬೆಂಬಲ ಕೊಟ್ಟಂತ ಪತ್ರ ರವಾನೆ ಆಗ್ಲೇ ಇಲ್ಲ. ಹೀಗಾಗಿ ರಾಜ್ಯಪಾಲರ ಕಡೆಯಿಂದ ಒಂದು ಮಾತು ಬಂತು, ಇಲ್ಲ ರೀ 116 ಮಾತ್ರ ತೋರಿಸಿದ್ದಾರೆ, ನಾವು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಬೇಕು ಅಂದ್ರೆ 118 ರೀಚ್ ಆಗ್ಲೇಬೇಕು. ಹೀಗಾಗಿ ಸರ್ಕಾರ ರಚನೆಗೆ ನಾವು ಆಹ್ವಾನವನ್ನ ಕೊಡಲ್ಲ ಅಂತ ಹೇಳಿ ರಾಜ್ಯಪಾಲರ ಕಡೆಯಿಂದಲೂ ಕೂಡ ಒಂದು ಸ್ಪಷ್ಟನೆ ಬಂದು ಬಿಡುತ್ತೆ. ವಿಸಿಕೆ ಏನ್ ಮಾಡ್ತು ಅಂದ್ರೆ, ವಿಸಿಕೆ ಅದಾದ ಬಳಿಕ ಇನ್ನಿಲ್ಲದಂತ ಡಿಮ್ಯಾಂಡ್ ಟಿವಿಕೆ ಮುಂದೆ ಇಡೋದಿಕ್ಕೆ ಶುರು ಮಾಡ್ಕೊಂಡ್ರು. ಏನೇನು ಡಿಮ್ಯಾಂಡ್? ಅವ್ರು ಇರೋದು 2 ಶಾಸಕರು. ಅವ್ರು ಹೇಳ್ತಿದ್ದಾರೆ, ನಮಗೆ ಓರ್ವ ಶಾಸಕನಿಗೆ ಸಚಿವ ಸ್ಥಾನ ಬೇಕು, ಇನ್ನೋರ್ವ ಶಾಸಕನನ್ನ ಉಪಮುಖ್ಯಮಂತ್ರಿ ಮಾಡಬೇಕು. ಹಾಗೆ ಪೆರಂಬೂರ್ ಹಾಗೆ ತಿರುಚಿ ಈಸ್ಟ್ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಜಯ್ ಗೆದ್ದಿದ್ದಾರಲ್ಲ, ವಿಜಯ್ ಪೆರಂಬೂರಿಗೆ ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆಯಿಂದ ತೆರವಾಗುತ್ತಲ್ಲ ಸ್ಥಾನ, ಅದನ್ನೂ ಕೂಡ ನಮಗೆ ಕೊಡಬೇಕು ಎನ್ನುವಂತ ಮಾತನ್ನ ವಿಸಿಕೆ ಹೇಳ್ತಾ ಇದೆ. ಇದು ಇದೀಗ ಒಂದು ರೀತಿಯಲ್ಲಿ ವಿಜಯ್ಗೆ ಉಗಳಲು ಆಗದ, ನುಂಗಲು ಆಗದಂತ ತುತ್ತಾಗಿ ಬಿಟ್ಟಿದೆ. ಈಗ ವಿಸಿಕೆ ಬೆಂಬಲವನ್ನ ಕೊಟ್ಟಿಲ್ಲ ಅಂದ್ರೆ ಬಹುಮತವನ್ನ ರೀಚ್ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಮುಂದುವರಿತು ಅಂತಾದ್ರೆ ಇದೆ ಹೈಡ್ರಾಮಾ ರಾಷ್ಟ್ರಪತಿ ಆಡಳಿತ ಹೇರಿಕೆ ಹಂತದವರೆಗೂ ಕೂಡ ಹೋಗ್ಬಿಡುತ್ತೆ. ಈಗ ಟಿವಿಗೆ ತಲೆ ಕೆಡಿಸ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಕಾರಣ ಏನಪ್ಪಾ ಅಂದ್ರೆ, ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಬಿಟ್ರೆ ಅವರು ಸಂಪೂರ್ಣವಾಗಿ ಸರ್ಕಾರದ ಮೇಲೆ ಹಿಡಿತ ಸಾಧಿಸುವಂತ ಸಾಧ್ಯತೆ ಇದೆ. ಸಚಿವ ಸ್ಥಾನ ಒಂದು ಬಿಡಿ, ಏನು ಸಮಸ್ಯೆ ಆಗೋದಿಲ್ಲ. ಅದಾದ ಬಳಿಕ ಪೆರಂಬೂರನ್ನ ಅವ್ರಿಗೆ ಬಿಟ್ಕೊಟ್ಬಿಟ್ರೆ, ಈಗ ಪೆರಂಬೂರಲ್ಲಿ ಸ್ಪರ್ಧೆ ಮಾಡಿದ್ದೆ ವಿಜಯ್ ಯಾವ ಕಾರಣಕ್ಕಾಗಿ ಅಂದ್ರೆ, ಇಡೀ ತಮಿಳುನಾಡಿನ ಮೇಲೆ ಹಿಡಿತ ಸಾಧಿಸಬೇಕು ಎನ್ನುವಂತ ಕಾರಣಕ್ಕಾಗಿ, ಅಥವಾ ಸುತ್ತಮುತ್ತ ವಿಧಾನಸಭಾ ಕ್ಷೇತ್ರಗಳ ಮೇಲೆ ಹಿಡಿತ ಸಾಧಿಸಬೇಕು ಎನ್ನುವ ಕಾರಣಕ್ಕಾಗಿ ಬಹಳ ದೊಡ್ಡ ಬಹುಮತದೊಂದಿಗೆ ಅಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ವಿಜಯ್. ಇದೀಗ ಪೆರಂಬೂರನ್ನು ಕೂಡ ಹೇಗೆ ಬಿಟ್ಟುಕೊಡೋದು ಅಂತ ಟಿವಿಕೆ ಯೋಚನೆ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ವಿಸಿಕೆ ಇದೀಗ ಪಟ್ಟನ್ನ ಹಿಡಿದುಕೊಳ್ಕೊಂಡಿದೆ. ನೋಡಿ, ಇರೋದು 2 ಶಾಸಕರು. ಇವರ ಡಿಮ್ಯಾಂಡ್ ನೋಡಿ, ಒಮ್ಮೊಮ್ಮೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎನ್ನುವಂತ ಮಾತನ್ನು ಹೇಳ್ತೀವಲ್ಲ, ಈಗ ವಿಸಿಕೆಗೆ ಅಂಥದ್ದೊಂದು ಕಾಲ ಬಂದು ಬಿಟ್ಟಿದೆ. ಬೇಕಾದ ರೀತಿಯಲ್ಲಿ ಟಿವಿಕೆಯನ್ನು ಆಟಾಡ್ಸೋಕೆ ಶುರು ಮಾಡ್ಕೊಂಡಿದ್ದಾರೆ. ನನ್ನ ಪ್ರಶ್ನೆ ಇರೋದಂದ್ರೆ, ಆರಂಭಿಕ ಹಂತದಲ್ಲಿ ಹೀಗೆ ಆಟಾಡಿಸುವಂಥವ್ರು ಮುಂದೆ ಹೇಗೆ ಅಂತ, ಮುಂದೆ ಟಿವಿಕೆ ಕುತ್ತಿಗೆಯನ್ನು ಹೆಚ್ಚಿಬಿಡ್ತಾರೆ ನನ್ನ ಪ್ರಕಾರವಾಗಿ. ಪ್ರತಿ ಹೆಜ್ಜೆಗೂ ಅಡ್ಡಗಾಲನ್ನ ಹಾಕ್ತಾ ಹೋಗ್ಬೋದೇನೋ. ಓಕೆ, ಅದಾಯ್ತಾ. ಅದಾದ ಬಳಿಕ IML ವಿಚಾರ, ಮುಸ್ಲಿಂ ಲೀಗ್ ಅವರು ಓರ್ವ ಶಾಸಕರ ಬೆಂಬಲ ಅಂತ ಹೇಳಿದ್ರಲ್ಲ, ಅದಾದ ಬಳಿಕ ಅವರು ಉಲ್ಟಾ ಹೊಡೆದ್ಬಿಟ್ರು, ಇಲ್ಲಪ್ಪ ನಮ್ಮ ಬೆಂಬಲ ಯಾವತ್ತಿದ್ರು ಕೂಡ DMKಗೆ, ನಾವು ಟಿವಿಕೆಗೆ ಬೆಂಬಲವನ್ನ ಕೊಡೋದಿಲ್ಲ ಅಂತ ಹೇಳಿ. ಅಲ್ಲಿ ಅವ್ರದ್ದೊಂದು ಮೈನಸ್ ಆಗಿಬಿಡ್ತು. ಅದಾದ ಬಳಿಕ AMMK ವಿಚಾರದಂತೂ ಇನ್ನೂ ದೊಡ್ಡ ಹೈಡ್ರಾಮಾ. AMKಯ ಮುಖ್ಯಸ್ಥ ದಿನಕರನ್ ಸೀದಾ ರಾಜ್ಯಪಾಲರನ್ನೇ ಭೇಟಿ ಆಗ್ಬಿಟ್ರು. ಅವ್ರು ಹೇಳಿದ್ರು, ರಾಜ್ಯಪಾಲರಿಗೆ ಇಲ್ಲ, ನಮ್ಮ ಶಾಸಕರ ಬೆಂಬಲ ಅಂತ ಇದೆಯಲ್ಲ ಅದು ನಕಲಿ ಪತ್ರ, ನಾವು ಬೆಂಬಲವನ್ನೇ ಕೊಟ್ಟಿಲ್ಲ ಎನ್ನುವಂತ ರೀತಿಯಲ್ಲಿ ಅವ್ರು ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಅವ್ರು ಹೇಳಿದ್ರು, ಈ ಕಾರಣಕ್ಕಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಟಿವಿಕೆ ಪಕ್ಷದ ವಿರುದ್ಧ ದೂರು ಕೊಡ್ತೀನಿ ಅಂತ ಹೇಳಿದ್ರು. ದೂರನ್ನು ಕೂಡ ಕೊಟ್ಟರು. ಟಿವಿಕೆ ಪಕ್ಷದ ವಿರುದ್ಧ ಆರೋಪವನ್ನು ಮಾಡಿಬಿಟ್ರು, ನಮ್ಮ ಶಾಸಕರನ್ನು ಹೆದರಿಸಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಶಾಸಕರು ಕೂಡ ಸದ್ಯಕ್ಕೆ ನಾಪತ್ತೆ ಆಗಿದ್ದಾರೆ. ಇನ್ನೊಂದು ಕಡೆಯಿಂದ ಟಿವಿಕೆ ವಿಡಿಯೋವನ್ನು ರಿಲೀಸ್ ಮಾಡಿದೆ. ಅವರ ಶಾಸಕ ಕಾಮರಾಜ್ ಟಿವಿಕೆಗೆ ಬೆಂಬಲವನ್ನು ಘೋಷಿಸಿ ಸಹಿ ಆಗ್ತಿರುವಂತ ಒಂದು ವಿಡಿಯೋವನ್ನು ಮಾಡಿಟ್ಕೊಂಡಿದ್ದಾರೆ. ವಿಡಿಯೋ ರಿಲೀಸ್ ಮಾಡಿದ್ದಾರೆ. ನೋಡಿ, ನಾವು ನಿಮ್ಮನ್ನು ಕಿಡ್ನಾಪ್ ಮಾಡಿಲ್ಲ, ಏನೂ ಇಲ್ಲ, ಅವರಾಗೆ ಮನಸ್ಫೂರ್ತಿಯಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ. ಇದೀಗ AMMK ಶಾಸಕನ ಬೆಂಬಲ ಅದು ಕೂಡ ವಾಪಸ್ ಎನ್ನುವಂತ ಪರಿಸ್ಥಿತಿ ಆಗಿಬಿಟ್ಟಿದೆ. ಹೀಗಾಗಿ 120ಕ್ಕೆ ಹೋದಂತ ಟಿವಿಕೆ ಇದೀಗ ವಾಪಸ್ ಎಲ್ಲಿಗೆ 116ಕ್ಕೆ ಬಂದು ನಿಂತ್ಕೊಂಡು ಬಿಟ್ಟಿದೆ. ಈಗ ನಿಮ್ಮಲ್ಲಿ ಒಂದಷ್ಟು ಜನ ವಿಡಿಯೋ ನೋಡುವಂತ ಸಂದರ್ಭದಲ್ಲಿ ವಿಸಿಕೆ ಬೆಂಬಲವನ್ನು ಘೋಷಣೆ ಮಾಡಿ ವಿಜಯ್ ಪ್ರಮಾಣ ವಚನಕ್ಕೆ ದಿನಾಂಕವೂ ಕೂಡ ನಿಗದಿ ಆಗಿರಬಹುದೇನೋ. ನಿಮ್ಮಲ್ಲಿ ಒಂದಷ್ಟು ಮಂದಿ ಲೇಟ್ ಆಗಿ ಈ ವಿಡಿಯೋವನ್ನು ನೋಡಬಹುದು. ಆದ್ರೆ ನಾನು ಅಲ್ಲಿ ಹೈಡ್ರಾಮಾಗಳೆಲ್ಲವನ್ನು ಕೂಡ ವಿವರಿಸ್ತಾ ಇದ್ದೀನಿ, ಯಾವ್ಯಾವ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಎನ್ನುವಂತ ರೀತಿಯಲ್ಲಿ. ಇಷ್ಟ ಆಯ್ತಾ? ಈಗ ಕಾಂಗ್ರೆಸ್ನವರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಟಿವಿಕೆಗೆ ಎಷ್ಟು ಇದು ಸರ್ಕಾರ ರಚನೆ ಆಗೋದು ಅನಿವಾರ್ಯ ಆಗಿದೆಯೋ, ಕಾಂಗ್ರೆಸ್ಗೂ ಕೂಡ ಇದೊಂದು ರೀತಿಯಲ್ಲಿ ಅನಿವಾರ್ಯ ಆಗಿಬಿಟ್ಟಿದೆ. ಯಾವ ಕಾರಣಕ್ಕಾಗಿ ಅಂದ್ರೆ, ಅವರು DMK ಜೊತೆಗೆ ಬಹಳ ವರ್ಷಗಳಿಂದ ಮೈತ್ರಿ ಮಾಡ್ಕೊಂಡು ಬರ್ತಾ ಇದ್ರ. ಈಗ DMK ಜೊತೆಗಿನ ಮೈತ್ರಿಯನ್ನ ಅವರು ಕಳೆದುಕೊಂಡು ಹೊರಗಡೆ ಬಂದಾಗಿದೆ. DMK ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ರಿ ಅಂತ ಹೇಳಿ ಅವರು ಕೂಡ ಗುರ್ರು ಅಂತದ್ದು ಆಗಿ ಹೋಗಿದೆ. ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿ ಮುಂದುವರಿಯುತ್ತೆ ಅಂತ ಕಾಂಗ್ರೆಸ್ ಹೇಳಿತ್ತು. ಆದ್ರೆ ನಿನ್ನೆ ಅವರ ಸಂಸದೆ ಕನಿಮೊಳಿ ಒಂದು ಪತ್ರವನ್ನು ಬರೆದಿದ್ದಾರೆ ಸ್ಪೀಕರ್ಗೆ, ನಮ್ಮ ಆಸನವನ್ನ ಕಾಂಗ್ರೆಸ್ನವರ ಜೊತೆಗೆ ಇರಿಸಬೇಡಿ, ನಮ್ಮನ್ನು ಬೇರೆ ಮಾಡಿ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ DMK ಮೈತ್ರಿಯನ್ನ ಕಳೆದುಕೊಂಡು ಆಗೋಗಿದೆ. ಅಲ್ಲಿ ಈಗ ಕಾಂಗ್ರೆಸ್ ಸಂಬಂಧ ಎಲ್ಲವನ್ನೂ ಕೂಡ ಹಾಳು ಮಾಡಿಕೊಂಡಿದೆ ಟಿವಿಕೆ ಸರ್ಕಾರವನ್ನ ನಂಬಿಕೊಂಡು. ಇಲ್ಲಿ 2 ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತ ಕಾರಣಕ್ಕಾಗಿ. ಆದ್ರೆ ಇದೀಗ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಸರ್ಕಾರ ರಚನೆವೇ ಗ್ಯಾರಂಟಿ ಇಲ್ಲ ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿದೆ. ಅವ್ರ 5 ಶಾಸಕರು ಕೊನೆಗೆ ಹೇಳಕ್ಕಾಗಲ್ಲ, ಏನು ಬೇಕಾದ್ರೂ ಆಗಬಹುದು. ಆ ಕಾರಣಕ್ಕಾಗಿ 5 ಶಾಸಕರು ಇದೀಗ ಬೆಂಗಳೂರಿನ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. DK ಶಿವಕುಮಾರ್ ಅವರಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರ ರಚನೆಯಾಗಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸಿ
ಫ್ಲೋರ್ನಲ್ಲಿ ಬಹುಮತ ಸಾಬೀತುಪಡಿಸುವವರೆಗೂ ಕೂಡ ಶಾಸಕರನ್ನ ಬಿಟ್ಟು ಕಳ್ಸಲ್ವಂತೆ, ಅಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲೇ ಇಟ್ಕೊಳ್ತಾರಂತೆ. ನೋಡಿ, ಇವಷ್ಟು ಬೇಗ ರೆಸಾರ್ಟ್ ರಾಜಕಾರಣ ಎಲ್ಲವೂ ಕೂಡ ಶುರುವಾಗ್ಬಿಟ್ಟಿದೆ. ಇದ್ರ ಇಂಪ್ಯಾಕ್ಟ್ ಏನಾಗಬಹುದು ಅಂದ್ರೆ, ಒಂದು ವಿಸಿಕೆ ಇವತ್ತೇನಾದ್ರೂ ಬೆಂಬಲ ಕೊಡ್ತು ಅಂತಾದ್ರೆ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ಕ್ಲಿಯರ್ ಆಗ್ಬಿಡುತ್ತೆ. ಇಲ್ಲ ಇದು ಇನ್ನೊಂದು 2-3 ದಿನಗಳ ಕಾಲ ಹೀಗೆ ಎಳ್ಕೊಂಡು ಹೋಯ್ತು ಅಂತ ಆಗ್ಬಿಟ್ರೆ, ಒಂದು ADMK ಹಾಗೆ DMK ಮೈತ್ರಿಯ ಮಾತುಕತೆ ಈಗಾಗಲೇ ಆರಂಭ ಆಗಿದೆಯಲ್ಲ, ಆ ಮೈತ್ರಿ ಮಾತುಕತೆ ಒಂದು ಹಂತಕ್ಕೆ ಬಂದು ನಿಲ್ಲೋದಿಕ್ಕೆ ಸಹಾಯ ಆದಂತ ರೀತಿಯಲ್ಲಿ ಆಗ್ಬಿಡುತ್ತೆ. ಅವರಿಗೆ ಸರ್ಕಾರ ರಚನೆಗೆ ಒಂದು ರೀತಿಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟಂಗಾಗುತ್ತೆ, ಅಥವಾ ಒಂದಷ್ಟು ಟೈಮ್ ಅನ್ನ ಕೊಟ್ಟ ರೀತಿಯಲ್ಲಿ ಆಗುತ್ತೆ. ಅವರೆಲ್ಲವನ್ನು ಕೂಡ ವೇದಿಕೆಯನ್ನು ಸೆಟ್ ಮಾಡ್ಕೊಳ್ಳೋದಿಕ್ಕೆ ರಾಜ್ಯಪಾಲರೇ ಇದೀಗ ವೇದಿಕೆಯನ್ನು ಕೊಟ್ಟಂತ ರೀತಿಯಲ್ಲಿ ಆಗ್ಬಿಡುತ್ತೆ. ಇದು ವಿಜಯ್ಗೆ ಇರುವಂತಹ ಆತಂಕ. ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗ್ಬಹುದು ಅಂತ ಹೇಳಿ. ಅಲ್ಲೂ ಒಂದಷ್ಟು ಹೈಡ್ರಾಮಗಳಾಗಿ ಇನ್ನೊಂದಷ್ಟು ದಿನಗಳ ಕಾಲ ಮುಂದುವರಿತು ಅಂದ್ರೆ, 10 ದಿನದ ಒಳಗಾಗಿ ಸರ್ಕಾರ ರಚನೆ ಆಗಿಲ್ಲ ಅಂತಾದ್ರೆ ರಾಷ್ಟ್ರಪತಿ ಆ ಆಳ್ವಿಕೆಯನ್ನು ಹೇರಿಕೆ ಮಾಡೋದಕ್ಕೂ ಕೂಡ ರಾಜ್ಯಪಾಲರಿಗೆ ಅವಕಾಶ ಇರುತ್ತೆ. ಈಗ ಇನ್ನೊಂದಷ್ಟು ಮಂದಿ ರಾಜ್ಯಪಾಲರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನನಗೂ ಅದು ಪ್ರಶ್ನೆ ಸರಿ ಇದೆ ಅಂತ ಅನಿಸ್ತು. ಯಾವ ಕಾರಣಕ್ಕಾಗಿ ಅಂದ್ರೆ, ಹಿಂದೆ SR ಬೊಮ್ಮಾಯಿ ಅವರ ಪ್ರಕರಣದಲ್ಲೇ ನಮ್ಮ ರಾಜ್ಯದಲ್ಲಿ 94ರಲ್ಲಿ SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಆಗ ರಾಜ್ಯಪಾಲರು ಏನ್ ಹೇಳ್ತಾರೆ, ಈ ಸರ್ಕಾರ ಬಹುಮತವನ್ನ ಕಳೆದುಕೊಂಡಿದೆ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಸರ್ಕಾರವನ್ನ ವಿಸರ್ಜನೆ ಮಾಡುವಿ ಅಂತೇಳಿ ಶಿಫಾರಸನ್ನ ಮಾಡುತ್ತೆ. ಅವರಾಗ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ರಾಜ್ಯಪಾಲರನ್ನು ತರಾಟೆಗೆ ತೆಗೆದುಕೊಂಡು ಬಿಡುತ್ತೆ. ರಾಜಭವನದಲ್ಲಿ ನೀವು ಏನು ಪೆರೇಡ್ ಮಾಡಬೇಕಾ, ಅಥವಾ ರಾಜಭವನದಲ್ಲಿ ಬಹುಮತವನ್ನ ಸಾಬೀತುಪಡಿಸಬೇಕಂತ ಎಲ್ಲಿದೆ? ಏನಾದ್ರೂ ಕೂಡ ಫ್ಲೋರ್ ಅಲ್ಲಿ ಎಲ್ಲವೂ ಕೂಡ ಟೆಸ್ಟ್ ಆಗ್ಬೇಕಂದ್ರೆ ಸದನದಲ್ಲಿ ಬಹುಮತ ಸಾಬೀತುಪಡಿಸಬೇಕು ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಡೋಷ್ಟೊತ್ತಿಗೆ SR ಬೊಮ್ಮಾಯಿ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡಾಗಿರುತ್ತೆ. 3 ವರ್ಷ ಆದ್ಮೇಲೆ ತೀರ್ಪು ಬರುತ್ತೆ. ಆಗ ಗೆಲುವಾದಾಗ SR ಬೊಮ್ಮಾಯಿ ಅವರು ಹೇಳಿದ್ರು, ಈ 3 ವರ್ಷ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡಿದ್ದಲ್ಲ, ಅದನ್ನೇನಾದ್ರೂ ಮತ್ತೆ ನನಗೆ ಪರಿಹಾರವನ್ನು ಒದಗಿಸೋಕೆ ಸಾಧ್ಯವಾ ಎನ್ನುವಂತ ರೀತಿಯಲ್ಲಿ ಅಂತ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗಿತ್ತು. ಈಗ ಇರುವಂತ ಪ್ರಶ್ನೆ ಅದೇ. ಈಗ ರಾಜ್ಯಪಾಲರು ಹೀಗೆ ತಡ ಮಾಡಿದಾಗ ಏನಾಗ್ಬಿಡುತ್ತೆ ಅಂದ್ರೆ, ಬೇರೆ ಬೇರೆ ಒಂದಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಂಗಾಗತ್ತೆ. ಸಂವಿಧಾನದ ಪ್ರಕಾರವಾಗಿ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು ಹೌದು, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಸಂವಿಧಾನ ಅಥವಾ ಪ್ರಜಾಪ್ರಭುತ್ವ ಇದೆಲ್ಲವನ್ನೂ ಕೂಡ ನೋಡಿದ ಸಂದರ್ಭದಲ್ಲಿ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವ್ದಿರುತ್ತೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ. ಅವರು CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಬಳಿಕ ಅವರು ಫ್ಲೋರ್ನಲ್ಲಿ ಸಾಬೀತುಪಡಿಸ್ತಾರೆ ಬಹುಮತವನ್ನ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಈಗ ಇವರು ಪ್ರಮಾಣ ವಚನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂದಾಗ ನೋಡಿ, VCK ಅವರು ಈಗ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಇಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಅಥವಾ ಬೇರೆ ಬೇರೆ ಪಕ್ಷಗಳು ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದು ಹೋಗಿ ಎಲ್ಲಿಗೂ ಹೋಗಿ ತಲುಪುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಈಗ ರಾಜ್ಯಪಾಲರು ಹೀಗೆ ಯಾಕೆ ಮಾಡ್ತಿದ್ದಾರೆ ಅನ್ನೋದೇ ಪ್ರಶ್ನೆ. ರಾಜ್ಯಪಾಲರನ್ನು ಕೇಳಿದ್ರೆ, ಇಲ್ಲ ನಾನು ಪ್ರಜಾಪ್ರಭುತ್ವದ ಮೌಲ್ಯವನ್ನ ಎತ್ತಿ ಹಿಡಿತಿದ್ದೀನಿ ಅಂತ ಹೇಳಿ. ಅಂದ್ರೆ ನೀವು ಬೇರೆ ಬೇರೆ ರಾಜ್ಯದ ಉದಾಹರಣೆ ತೆಗೆದುಕೊಂಡ್ರೆ, ನಮ್ಮ ರಾಜ್ಯದ 2018ರಲ್ಲಿ BJP 104 ಮಾತ್ರ ಗೆದ್ದಿತ್ತು, 112 ರೀಚ್ ಆಗಿರಲಿಲ್ಲ. ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಮಾಣ ವಚನ ಸ್ವೀಕರಿಸೋಕೆ ರಾಜ್ಯಪಾಲರು ವಜುಭಾಯಿ ವಾಲಾ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದಾದ ಬಳಿಕ ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಗೋವಾದಲ್ಲಿ BJPಗೆ ಅವಕಾಶ ಮಾಡಿಕೊಟ್ಟಿದ್ರು. ಮಣಿಪುರದಲ್ಲಿ BJPಗೆ ಅವಕಾಶ ಮಾಡಿಕೊಟ್ಟಿದ್ರು. ಅವ್ರು ಯಾರು ಕೂಡ ಸರಳ ಬಹುಮತವನ್ನು ರೀಚ್ ಆಗಿರಲಿಲ್ಲ ಆ ಸಂದರ್ಭದಲ್ಲಿ. ಆದ್ರೆ ಇಲ್ಲಿ ಮಾತ್ರ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಹೀಗಿರುವಂತ ಪ್ರಶ್ನೆ ಅದೇ, ಈಗಲೇ ಹೀಗಾದ್ರೆ ಮುಂದೊಂದು ದಿನ TVK ಹೇಗೆ ಸರ್ಕಾರವನ್ನು ಮುನ್ನಡೆಸುತ್ತೆ ಎನ್ನುವಂಥದ್ದು. ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.